ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಅದೇ ನಾಳೆ ಭಾರತ್ ಬಂದ್. ಹೌದು, ನಾಳೆ ದೇಶದಾದ್ಯಂತ ಮುಷ್ಕರಕ್ಕೆ ಹಲವು ಸಂಘಟನೆಗಳು ಕರೆ ನೀಡಿದೆ. ಇದರಿಂದ ನಾಳೆ ಸಾರ್ವಜನಿಕರಿಗೆ ಹಲವು ಸಮಸ್ಯೆಗಳೆದುರಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಈ ಬಂದ್ ವೇಳೆ ಏನೆಲ್ಲ ಇರುತ್ತೆ, ಏನೆಲ್ಲ ಇರಲ್ಲ, ಅಷ್ಟಕ್ಕೂ ಈ ಬಂದ್ ಮಾಡ್ತಿರೋದು ಯಾಕೆ, ಯಾರೆಲ್ಲ ಭಾಗಿಯಾಗ್ತಾರೆ, ಎಲ್ಲೆಲ್ಲಿ ಈ ಬಂದ್ ನಡೆಯುತ್ತೆ, ನಿಜಕ್ಕೂ ಇವರ ಬೇಡಿಕೆಗಳೇನು, ನಾಳೆ ಸ್ಕೂಲು ಕಾಲೇಜ್ ಎಲ್ಲ ಇರುತ್ತಾ, ಹಾಗೆ ನಾಳೆ ಬಸ್ಗಳು ಓಡಾಡ್ತಾವ, ಈ ಎಲ್ಲದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಭಾರತದಾದ್ಯಂತ ನಾಳೆ ಅಂದ್ರೆ ಫೆಬ್ರವರಿ 12ನೇ ತಾರೀಕು ಪ್ರತಿಭಟನೆ ಕಹಳೆಗಳು ಮೊಳಗಲಿದೆ. ನಾಳೆ ಹಲವು ಸಂಘಟನೆಗಳು ಭಾರತ್ ಬಂದ್ ಘೋಷಣೆ ಮಾಡಿದೆ. ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿದೆ. ಕೇಂದ್ರ ಸರ್ಕಾರದ ಹೊಸ ಕಾರ್ಮಿಕ ಸಂಹಿತೆಗಳು ಮತ್ತು ಭಾರತ ಯುಎಸ್ ವ್ಯಾಪಾರ ಒಪ್ಪಂದದ ವಿರುದ್ಧ ಪ್ರತಿಭಟನೆ ನಡೆಸಿ ಈ ಬಂದ್ ನಡೀತಾ ಇದ್ದು, ಇದರಿಂದ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು, ಸರ್ಕಾರಿ ಕಚೇರಿಗಳು, ಸಾರಿಗೆ ಸೇವೆ, ಮಾರುಕಟ್ಟೆ ಮತ್ತು ಕೆಲವು ಶಾಲಾ ಕಾಲೇಜುಗಳ ಮೇಲೂ ಸಹ ಪರಿಣಾಮ ಬೀರುವ ಸಾಧ್ಯತೆಗಳಿದೆ. ನಾಳೆ ದೇಶದಾದ್ಯಂತ ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ. ಸ್ಥಳೀಯ ಪರಿಸ್ಥಿತಿಗಳನ್ನ ಅವಲಂಬಿಸಿ ಅಡಚಣೆಗಳು ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇದೆ. ತುರ್ತು ಸೇವೆಗಳು ಮಾತ್ರ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದೆ. ಹಾಗಾದ್ರೆ ನಾಳೆ ಭಾರತ್ ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಕರೆ ನೀಡಿದೆ ಅಂತ ನೋಡೋದಾದ್ರೆ, ಕೇಂದ್ರ ಕಾರ್ಮಿಕ ಸಂಘಗಳ ಜಂಟಿ ವೇದಿಕೆಯಿಂದ ಈ ಭಾರತ್ ಬಂದ್ ನಡೀತಾ ಇದೆ. ಐಎನ್ಟಿಯುಸಿ, ಎಐಟಿಯುಸಿ, ಎಚ್ಎಂಎಸ್, ಸಿಐಟಿಯು, ಎಐಯುಟಿಯುಸಿ, ಟಿಯುಸಿಸಿ, ಎಸ್ಇಡಬ್ಲ್ಯೂಇ ಹೀಗೆ ಹಲವು ಸಂಘಟನೆಗಳು, ಕೇಂದ್ರ ಕಾರ್ಮಿಕ ಸಂಘಗಳು ಈ ಭಾರತ್ ಬಂದ್ಗೆ ಕರೆ ನೀಡಿದೆ. ರೈತ ಸಂಘಟನೆಗಳಾದ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಅಖಿಲ ಭಾರತ ಕಿಸಾನ್ ಸಭಾ ಸಂಪೂರ್ಣ ಬೆಂಬಲ ನೀಡಿದೆ. ಈ ಜಂಟಿ ಕ್ರಿಯೆಯಿಂದ ಮುಷ್ಕರಕ್ಕೆ ಬಲ ಬಂದಿದೆ. ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಮರ್ಜಿತ್ ಕೌರ್ ಹೇಳುವಂತೆ, ಮುಷ್ಕರದಲ್ಲಿ ಕನಿಷ್ಠ ಅಂತ ಅಂದ್ರೂ 30 ಕೋಟಿ ಕಾರ್ಮಿಕರು ಭಾಗಿಯಾಗಲಿದ್ದಾರಂತೆ. ಇದು ದೇಶದಾದ್ಯಂತ 600 ಜಿಲ್ಲೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಅವರು ಹೇಳಿದ್ದಾರೆ. ಹಾಗಾದ್ರೆ ಈ ಮುಷ್ಕರದ ಮುಖ್ಯ ಕಾರಣಗಳು ಏನು ಅಂತ ನೋಡೋಣ. ಕಳೆದ ವರ್ಷ ನವೆಂಬರ್ 2025ರಲ್ಲಿ ಕೇಂದ್ರ ಸರ್ಕಾರ ಅಧಿಸೂಚಿಸಿದ 4 ಹೊಸ ಕಾರ್ಮಿಕ ಸಂಹಿತೆಗಳು ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಇವು ಅಸ್ತಿತ್ವದಲ್ಲಿರುವ 29 ಕಾರ್ಮಿಕ ಕಾನೂನುಗಳನ್ನ ಬದಲಾಯಿಸ್ತವೆ. ಕಾರ್ಮಿಕ ಸಂಘಗಳು ಇವನ್ನ ಕಾರ್ಮಿಕ ವಿರೋಧಿ ಅಂತ ಕರೆದಿದೆ. ಹೊಸ ಸಂಹಿತೆಗಳು ಒಕ್ಕೂಟ ನೋಂದಣಿಗೆ ಕಠಿಣ ಷರತ್ತುಗಳನ್ನ ವಿಧಿಸ್ತವೆ, ಉದ್ಯೋಗ ಭದ್ರತೆಯನ್ನ ಕಡಿಮೆ ಮಾಡ್ತವೆ ಮತ್ತು ಉದ್ಯೋಗದಾತರಿಗೆ ನೌಕರರನ್ನ ನೇಮಿಸಿ ವಜಾಗೊಳಿಸುವುದನ್ನ ಸುಲಭಗೊಳಿಸುತ್ತೆ ಎಂದು ಆರೋಪಿಸಲಾಗಿದೆ. ಖಾಸಗೀಕರಣ, ನಿಶ್ಚಲ ವೇತನ ಮತ್ತು ಸಾಮಾಜಿಕ ಭದ್ರತೆಯ ಕೊರತೆಯ ಬಗ್ಗೆಯೂ ಕೂಡ ಕಳವಳ ವ್ಯಕ್ತವಾಗಿದೆ. ಇನ್ನು ಇದಷ್ಟೇ ಅಲ್ಲದೆ ಇದ್ರ ಜೊತೆಗೆ ಕರಡು ಬೀಜ ಮಸೂದೆ, ವಿದ್ಯುತ್ ತಿದ್ದುಪಡಿ ಮಸೂದೆ ಮತ್ತು ಭಾರತವನ್ನ ಪರಿವರ್ತಿಸಲು ಸುಸ್ಥಿರ ಬಳಕೆ ಮತ್ತು ಪರಮಾಣು ಶಕ್ತಿಯ ಪ್ರಗತಿ ಕಾಯ್ದೆಯನ್ನ ಹಿಂಪಡಿಬೇಕು ಎಂದು ಒತ್ತಾಯಿಸಲಾಗಿದೆ. ಎಂಜಿಎನ್ಆರ್ಇಜಿಎ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮರುಸ್ಥಾಪನೆ ಮತ್ತು ವಿಕಸಿತ್ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025ರ ರದ್ದುಗೊಳಿಸುವಂತೆಯೂ ಕೂಡ ಬೇಡಿಕೆ ಹೆಚ್ಚಾಗಿದೆ. ರೈತ ಸಂಘಟನೆಗಳು ಭಾರತ ಯುಎಸ್ ವ್ಯಾಪಾರ ಒಪ್ಪಂದ ಅಂದ್ರೆ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನು ಕೂಡ ದೇಶೀಯ ಕೃಷಿಗೆ ಹಾನಿ ಮಾಡ್ತವೆ ಅಂತ ವಿರೋಧಿಸ್ತಾ ಇದೆ. ಇನ್ನು ಇದು ಯಾವೆಲ್ಲ ರಾಜ್ಯಗಳ ಮೇಲೆ ಪರಿಣಾಮ ಬೀರಬಹುದು ಅಂತ ನೋಡೋದಾದ್ರೆ, ಪಿಟಿಐ ವರದಿ ಪ್ರಕಾರ ಒಡಿಶಾ ಮತ್ತು ಅಸ್ಸಾಂ ಸಂಪೂರ್ಣವಾಗಿ ಸ್ಥಗಿತಗೊಳ್ಳೋ ಸಾಧ್ಯತೆ ಇದೆ. ಇತರ ರಾಜ್ಯಗಳಲ್ಲೂ ಮುಷ್ಕರದ ಪರಿಣಾಮ ಕಾಣಬಹುದು ಅಂತ ಅಮರ್ಜಿತ್ ಕೌರ್ ಹೇಳಿದ್ದಾರೆ. ಅದರಲ್ಲೂ ಕರ್ನಾಟಕ, ಕೇರಳ ಭಾಗದಲ್ಲೂ ಕೂಡ ಈ ಬಂದ್ನ ಬಿಸಿ ತಟ್ಟುತ್ತಂತೆ. ಒಕ್ಕೂಟಗಳು ಹಲವು ವಲಯಗಳಲ್ಲಿ ಮುಷ್ಕರದ ನೋಟಿಸ್ ನೀಡಿದ್ದು, ಸಿದ್ಧತೆಗಳು ಕೂಡ ಈಗಾಗಲೇ ಪೂರ್ಣಗೊಂಡಿದೆ. ಇನ್ನು ನಾಳೆ ಭಾರತ್ ಬಂದ್ ಆದ್ರೆ ಶಾಲಾ ಕಾಲೇಜುಗಳು ಕ್ಲೋಸ್ ಆಗುತ್ತಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡೋದು ಸಹಜ. ಇದಕ್ಕೆ ಉತ್ತರ ಇಲ್ಲಿದೆ. ದೇಶದಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಗಿಲ್ಲ. ಅಂದ್ರೆ ಅಧಿಕೃತವಾಗಿ ದೇಶದಾದ್ಯಂತ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಅಂತ ಘೋಷಣೆ ಮಾಡಿಲ್ಲ. ಆದ್ರೆ ಕೇರಳದಂತಹ ರಾಜ್ಯಗಳಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಮುಷ್ಕರದಲ್ಲಿ ಭಾಗವಹಿಸುವುದರಿಂದ ಮುಚ್ಚುವ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಕರ್ನಾಟಕ, ಒಡಿಶಾ ಮುಂತಾದ ರಾಜ್ಯಗಳಲ್ಲೂ ಕೂಡ ಈ ಬಂದ್ಗೆ ಸಪೋರ್ಟ್ ಮಾಡ್ತಾ ಇದ್ದು, ಸಾರಿಗೆ ಅಥವಾ ಸ್ಥಳೀಯ ಬೆಂಬಲದಲ್ಲಿ ಅಡಚಣೆ ಉಂಟಾಗಬಹುದು. ವಿದ್ಯಾರ್ಥಿಗಳು ತಮ್ಮ ಸಂಸ್ಥೆಗಳಿಂದ ಅಧಿಕೃತ ಮಾಹಿತಿ ಪಡೆಯುವುದು ಒಳ್ಳೆಯದು. ಇನ್ನು ಆಯಾ ಜಿಲ್ಲಾಡಳಿತಗಳು ಈ ಬಗ್ಗೆ ಸ್ಪಷ್ಟ ಮಾಹಿತಿ ಕೂಡ ರವಾನಿಸುತ್ತೆ. ಈಗ ಶಾಲೆಗಳಾಯ್ತು, ಇನ್ನು ಸಾರಿಗೆ ಮತ್ತು ಬ್ಯಾಂಕ್ಗಳ ಕತೆ ಏನು ಅಂತ ನೋಡೋಣ. ಪ್ರತಿಭಟನೆಗಳು ಮತ್ತು ರಸ್ತೆ ತಡೆಗಳಿಂದ
ಮುಷ್ಕರದಿಂದ ಸಾರ್ವಜನಿಕ ಸಾರಿಗೆ ಅಂದ್ರೆ ಬಸ್ಸು ರೈಲು ಅಡಚಣೆ ಆಗಬಹುದು. ಸ್ಥಳೀಯ ಮಾರುಕಟ್ಟೆಗಳು ಮತ್ತು ಅಂಗಡಿಗಳು ಕೂಡ ಮುಚ್ಚೋ ಸಾಧ್ಯತೆ ಇದೆ. ವಿಮಾನ ನಿಲ್ದಾಣಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದ್ದು ಪ್ರಯಾಣಿಕರು ಸಂಚಾರ ದಟ್ಟಣೆಗೆ ಸಿದ್ಧರಾಗಿರಬೇಕು. ಇನ್ನು ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘ, ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಸಂಘ, ಭಾರತೀಯ ಬ್ಯಾಂಕ್ ನೌಕರರ ಒಕ್ಕೂಟ ಮುಷ್ಕರದಲ್ಲಿ ಭಾಗಿಯಾಗ್ತಾ ಇದೆ. ಹೀಗಾಗಿ ಸಾರ್ವಜನಿಕ ಬ್ಯಾಂಕುಗಳು ಸೇವೆಗಳ ಪರಿಣಾಮ ಬೀರಬಹುದು. ಬ್ಯಾಂಕ್ ಆಫ್ ಬರೋಡಾ, ಎಸ್ಬಿಐ, ಪಿಎನ್ಬಿ ಮುಂತಾದ ಬ್ಯಾಂಕುಗಳು ಸೇವಾ ಅಡಚಣೆಗಳ ಬಗ್ಗೆ ಎಚ್ಚರಿಕೆ ನೀಡಿದೆ. ಗ್ರಾಹಕರು ಡಿಜಿಟಲ್ ಸೇವೆಗಳನ್ನ ಬಳಸಬಹುದು. ಇನ್ನು ಒಟ್ರಾಸೆ ಹೇಳೋದಾದ್ರೆ ಈ ಮುಷ್ಕರ ಕಾರ್ಮಿಕರ ಮತ್ತು ರೈತರ ಹಕ್ಕುಗಳ ಬಗ್ಗೆ ಚರ್ಚೆಗೆ ಕಾರಣ ಆಗಿದೆ. ಸರ್ಕಾರದ ನೀತಿಗಳು ಅವರಿಗೆ ಹಾನಿಕರ ಎಂಬ ಆರೋಪಗಳು ಕೂಡ ಇದೆ. ಮುಷ್ಕರದಿಂದ ಕ್ಷಣಿಕ ಅಡಚಣೆಗಳು ಉಂಟಾಗಬಹುದು. ಸೊ ಹಾಗಾಗಿ ಜನರು ಸಿದ್ಧರಾಗಿರೋದು ಮುಖ್ಯ. ಸದ್ಯ ನಾಳೆ ಭಾರತ್ ಬಂದಿದೆ, ಆದ್ರೆ ಜನ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ರಾಜ್ಯದಲ್ಲಿ ಪ್ರತಿಭಟನೆಗಳು ನಡೀಬಹುದು, ಆದ್ರೆ ಜನರಿಗೆ ಹೆಚ್ಚು ಸಮಸ್ಯೆ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ.